ಏಪ್ರಿಲ್ ಫೂಲ್ ಅಲ್ಲ ಇದು, ಏಪ್ರಿಲ್ ಶಾಕ್ ಅನ್ನುವಂಥದ್ದನ್ನ ಹೇಳ್ತಾನೆ ಇದ್ದೀವಿ. ಒಂದು ವಾರ ಆಗೋಗಿತ್ತು, ಹಿಂದೆ ಹೇಳಿದ್ದೆ ನಿಮಗೆ ಈ ತಿಂಗಳಿನಿಂದ 5,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಆಗೇ ಆಗುತ್ತೆ. ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಖರ್ಚು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ. ಆ ನಿಟ್ಟಿನಲ್ಲಿ ಈಗ ಈ ದುಬಾರಿ ದುನಿಯಾದಲ್ಲಿ ಈಗ ಯಾವುದೆಲ್ಲ ಕಾಸ್ಟ್ಲಿ ಆಗ್ತಾ ಇದೆ ಅನ್ನೋಂಥದ್ದು ಚೂರು ಗ್ಲಿಮ್ಸ್ ಅನ್ನ ಕೊಡ್ತೀನಿ. ಕಾರಣ ಇನ್ನೂ ಹೋಗ್ತಾ ಹೋಗ್ತಾ ಬೇರೆ ಬೇರೆ ದರಗಳು ಕೂಡ ಹೆಚ್ಚಾಗುತ್ತೆ. ಕಾರಣ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆದಂಗೆ ನಿಮಗೆ ಗೃಹ ಬಳಕೆಯ ವಸ್ತುಗಳು ಕೂಡ ಅದೇ ರೀತಿಯಾಗಿ ದರ ಹೆಚ್ಚಳವಾಗುತ್ತೆ. ಏಪ್ರಿಲ್ ಶಾಕ್ ಇಂದಿನಿಂದ ಕಾಸ್ಟ್ಲಿ ದುನಿಯಾ ಆರಂಭವಾಗ್ತಾ ಇದೆ. ದುನಿಯಾ ಈಗ ದುಬಾರಿ ಆಗ್ತಾ ಇದೆ, ಜೀವನ ಮತ್ತಷ್ಟು ಭಾರವಾಗ್ತಾ ಇದೆ. ನಾವು ಬದುಕೋದ್ರ ಮೇಲೆ ಇರುತ್ತೆ. ನೀರು, ಕರೆಂಟ್, ಗ್ಯಾಸ್, ಟೋಲ್ ಎಲ್ಲವೂ ಕೂಡ ಕಾಸ್ಟ್ಲಿ. ಇಂದಿನಿಂದ ಜನರಿಗೆ ದರ ಏರಿಕೆಯ ಶಾಕ್. ಬೆಂಗಳೂರಿನಲ್ಲಿ 10,000 ರೂಪಾಯಿಗೆ ಬದುಕೋರು ಇದ್ದಾರೆ, 15,000 ರೂಪಾಯಿಗೆ ಬದುಕೋರು ಇದ್ದಾರೆ, 1 ಲಕ್ಷಕ್ಕೂ ಬದುಕೋರು ಇದ್ದಾರೆ, 2 ಲಕ್ಷಕ್ಕೂ ಬದುಕೋರು ಇದ್ದಾರೆ. ಅವ್ರು ಹೆಂಗ್ ಬದುಕ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಜೀವನ ಮತ್ತಷ್ಟು ಈಗ ಭಾರವಾಗ್ತಾ ಇದೆ. ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಉಳಿತಾಯ ಮಾಡೋದಪ್ಪ ಅಂತ ಅನ್ಕೊಳ್ಳುವಂಥವ್ರಿಗೆಲ್ಲ ಉಳಿತಾಯ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದೆ. ಹೇಗಾದರೂ ಮಾಡಿ ಒಂದಿಷ್ಟು ಸಂಪಾದನೆ ಮಾಡಬೇಕು ಅಂದರೂ ಕೂಡ ಸಂಪಾದನೆ ಮಾಡದೇ ಇರುವಂಥ ಪರಿಸ್ಥಿತಿಗೆ ಬಂದು ತಲುಪ್ತಾ ಇದೆ. ಕಾರಣ ಬೆಂಗಳೂರಿನಂಥ ಭಾಗಗಳಲ್ಲಿ ಸುಲಭವಾಗಿ ಸಂಪಾದನೆ ಮಾಡ್ಕೊಳ್ಬಹುದು ಅನ್ನೋದಾಗಿದ್ದರೆ ಅದು ಆಟೋ ಮೂಲಕವಾಗಿ ಟ್ಯಾಕ್ಸಿಯನ್ನು ಓಡಿಸ್ಕೊಂಡು ಮಾಡ್ಕೊಳ್ಬೇಕಿತ್ತು. ಅದು ಕೂಡ ಈಗ ಕಾಸ್ಟ್ಲಿ ಆಗಿದೆ. ಜನ ಹೆಂಗೆ ಓಡಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕಾರಣ ಕಾಸ್ಟ್ಲಿ ದುನಿಯಾ. ಈಗ ನೀರಿನ ದರ, ಕರೆಂಟು, ಗ್ಯಾಸು, ಟೋಲು ಎಲ್ಲವೂ ದುಬಾರಿ ಆಗ್ತಾ ಇದೆ. ಒಂದು ಕಡೆಗೆ ಗ್ಯಾಸ್ ಸಿಗ್ತಾ ಇಲ್ಲ, ಅದರ ದರ ಹೆಚ್ಚಳವಾಗಿದೆ. ಇನ್ನೊಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತಂದರೆ ಅದರದ್ದು ರೇಟ್ ಏಕಾಏಕಿ ಏರಿಕೆ ಆಗುವಂಥದ್ದಿದೆ. ಆಟೋದವರಿಗೆ ಗ್ಯಾಸ್ ಹಾಕ್ಸ್ಕೊಳ್ಬೇಕು ಅಂತಂದರೆ ಸಿಗ್ತಾ ಇಲ್ಲ. ಬದುಕು ಹೆಂಗೆ ಸಾಗಿಸೋಣ ಅಂತಿದ್ದಾರೆ. ಕರೆಂಟು ಬೇಸಿಗೆ ಜಾಸ್ತಿ ಆಗಿದೆ, ಫ್ಯಾನ್ ಆದರೂ ಹಚ್ಕೊಳ್ಳೋಣ ಅಂತ ಅಂದರೆ ಕರೆಂಟ್ ಜಾಸ್ತಿ, ಈಗ ಬಿಲ್ ದರ ಜಾಸ್ತಿ ಆಗ್ತಾ ಇದೆ. ಏನು ಮಾಡೋದೀಗ? ಇವತ್ತಿನಿಂದ ದುಬಾರಿ ಆಗ್ತಾ ಇದೆ. ಹಾಗಿದ್ದಾಗ ನೀರಿನ ದರ ಎಷ್ಟು ಹೆಚ್ಚಳವಾಗ್ತಾ ಇದೆ ಅನ್ನುವಂಥದ್ರ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇವತ್ತು ನೀರಿನ ದರ 3% ಏರಿಕೆ ಆಗುತ್ತೆ. ಬೆಂಗಳೂರಿನಲ್ಲಿ ಈಗ ನೀರಿನ ದರ ಏರಿಕೆ ಆಗ್ತಾ ಇದೆ. ನೀರಿನ ದರ 3% ಏರಿಕೆ ಆಗ್ತಾ ಇರೋದು. ಸರಬರಾಜು, ವಿದ್ಯುತ್ ನಿರ್ವಹಣಾ ವೆಚ್ಚ ಹೆಚ್ಚಳ ಹಿನ್ನೆಲೆಯಲ್ಲಿ ದರ ಏರಿಕೆಯನ್ನ ಜಲಮಂಡಳಿಯನ್ನ ಮಾಡಿರೋದು. ಅಂದ್ರೆ ಅವರಿಗೆ ಸರಬರಾಜು ಮಾಡೋಕ್ಕೂ ಏನು ಖರ್ಚಾಗ್ತಾ ಇದೆ, ವಿದ್ಯುತ್ ನಿರ್ವಹಣಾ ವೆಚ್ಚವನ್ನ ಸರಿದೂಗಿಸ್ಕೋಬೇಕಾಗಿದೆ, ಪಂಪ್ ಮಾಡ್ಕೊಂಡು ಬರಬೇಕಲ್ಲ. ಹಾಗಾಗಿ ಪಂಪ್ ಮಾಡುವಂಥ ವಿಚಾರದಲ್ಲೂ ಕೂಡ ಅವರಿಗೆ ದರ ಏರಿಕೆ ಆಗ್ತಾ ಇದೆ. ಅದನ್ನೆಲ್ಲ ಸರಿದೂಗಿಸೋಕ್ಕೋಸ್ಕರ ಜನರ ಮೇಲೆ ಹೊರೆ ಹಾಕ್ತಾ ಇದ್ದಾರೆ. ಹೀಗಾಗಿರುವಂಥ ಬೆಳವಣಿಗೆ ನೀರಿನ ವಿಚಾರದಲ್ಲಿ ಇಷ್ಟಿದೆ. 3% ದರ ಏರಿಕೆ ಆಗ್ತಾ ಇದೆ. ಜನರ ಬದುಕು ಮತ್ತಷ್ಟು ದುಬಾರಿ. ಈ ತಿಂಗಳ ನೀರಿನ ಬಳಕೆಗೆ ಅನ್ವಯವಾಗುವಂಥ ದರದ ಲೆಕ್ಕಾಚಾರವನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀವಿ. 3% ಅಂತಂದರೆ ಯಾವ ರೀತಿಯಾಗಿ ಲೆಕ್ಕಾಚಾರಗಳನ್ನು ಹಾಕಿದ್ದಾರೆ, ಹೇಗೆ ದರ ಏರಿಕೆಯಾಗುತ್ತೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತೀವಿ. ಅಂದರೆ ಈ ತಿಂಗಳು ಅಂತಂದರೆ ಇಲ್ಲಿಂದ ಆರಂಭವಾದರೆ ಮೇ ತಿಂಗಳಲ್ಲಿ ನಿಮಗೆ ಬಿಲ್ ಬರುತ್ತೆ. ಮೇ ತಿಂಗಳಲ್ಲಿ ಬಿಲ್ ಬರೋದಾದರೆ ಎಷ್ಟು ಹೆಚ್ಚಳವಾಗಬಹುದು ನಿಮಗೆ ಅಂತ ಹೇಳಿ. ಮೇ ತಿಂಗಳ ಬಿಲ್ನಲ್ಲಿ ಪಾವತಿಸಬೇಕಾಗಿರುವಂಥದ್ದು ಹೊಸ ದರ ಏಪ್ರಿಲ್ನಿಂದ ಅನ್ವಯವಾಗಕ್ಕೆ ಶುರುವಾಗುತ್ತೆ. ಗೃಹ ಬಳಕೆದಾರರಿಗೆ ಸ್ಲ್ಯಾಬ್ಗಳ ಆಧಾರದಡಿ ಹೆಚ್ಚಳವಾಗ್ತಾ ಇದೆ. ಪ್ರತಿ ಲೀಟರ್ಗೆ 15 ಪೈಸೆಯಿಂದ 1 ರೂಪಾಯಿವರೆಗೂ ಕೂಡ ಏರಿಕೆ ಆಗುತ್ತೆ. ಕಮರ್ಷಿಯಲ್ ಬಳಕೆದಾರರಿಗೆ 1.90 ಪೈಸೆ ಏರಿಕೆ ಆಗ್ತಾ ಇರೋದು. ಪ್ರತಿ ಲೀಟರ್ಗೆ 0.15 ಪೈಸೆಯಿಂದ 1 ಪೈಸೆಯವರೆಗೂ ಕೂಡ ಹೆಚ್ಚಳ ಮಾಡ್ತಾ ಇದ್ದಾರೆ. ನಿಮಗೆ ಪೈಸೆ ಲೆಕ್ಕಾಚಾರ ಬಿಡಿ ಸಾರ್ ಅಂತ ಅನ್ನೋಂಗಲ್ಲ, ಇದು ಲೀಟರ್ ಲೆಕ್ಕ. ನೀವು ಎಷ್ಟು ಲೀಟರ್ ಬಳಕೆ ಮಾಡ್ತೀರಾ ಅನ್ನೋದನ್ನ ಅಂದಾಜು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು ಮೇಲ್ಗಡೆ ಸಿಂಟ್ಯಾಕ್ಸ್ ಇಟ್ಕೊಂಡಿರ್ತೀರ, 1000 ಲೀಟರ್, 1000 ಲೀಟರ್ದು ದಿನಕ್ಕೊಂದ್ಸಲ ಪಂಪ್ ಮಾಡ್ತೀರಾ. 1000 ಇಂಟು 1.90 ಪೈಸೆ ಲೆಕ್ಕ ಹಾಕ್ಕೊಳ್ಳಿ, ಎಷ್ಟಾಗುತ್ತೆ? ಇಲ್ಲಿ ಲೀಟರ್ ಲೆಕ್ಕದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ. ಕಮರ್ಷಿಯಲ್ ಬಳಕೆದಾರರ ವಿಚಾರದಲ್ಲಿ, ಗೃಹ ಬಳಕೆ ಸ್ಲ್ಯಾಬ್ನಲ್ಲಿ ಏನಾಗಿದೆ ಪರಿಸ್ಥಿತಿ ಅನ್ನೋದನ್ನು ನೀವು ದಿನಕ್ಕೆ ಆ ಲೆಕ್ಕಾಚಾರ ಹೇಳ್ತಾ ಇದ್ದೀನಿ ನಿಮಗೆ. ತಿಂಗಳಿಗೆ ಎಷ್ಟಾಗುತ್ತೆ, ನೀವು ಎಷ್ಟು ಲೀಟ್ರ್ ಯೂಸ್ ಮಾಡ್ತೀರಾ? ಇಂದಿನಿಂದ ಬೆಂಗಳೂರಿಗರಿಗೆ ದರ ಏರಿಕೆಯ ಬರೆ ಇದೆ. ನೀರಿನ ದರ 3% ಏರಿಕೆ ಆಗ್ತಾ ಇದೆ. ಮೇ ತಿಂಗಳ ಬಿಲ್ನಲ್ಲಿ ಹೊಸ ದರ ಅನ್ವಯವಾಗುತ್ತೆ. ಗೃಹ ಬಳಕೆದಾರರಿಗೆ ಸ್ಲ್ಯಾಬ್ಗಳ ಆಧಾರದಡಿ ದರ ಹೆಚ್ಚಳ ಮಾಡುತ್ತೆ. ಪ್ರತಿ ಲೀಟ್ರಿಗೆ 0.15 ಪೈಸೆಯಿಂದ 1 ಪೈಸೆಯವರೆಗೆ ಹೆಚ್ಚಳವನ್ನು ಮಾಡ್ತಾರೆ. ಕಮರ್ಷಿಯಲ್ ಬಳಕೆದಾರರಿಗೆ
1.90 ಪೈಸೆ ಏರಿಕೆಯನ್ನು ಮಾಡಿದರೆ ಪ್ರತಿ ಲೀಟರ್ಗೆ. ಇವರೆಲ್ಲ ಪ್ರತಿ ಲೀಟರ್ಗೆ ಪೈಸೆ ಲೆಕ್ಕದಲ್ಲಿ ಯಾಕೆ ಕೊಡ್ತಾರೆ ಗೊತ್ತಾ? ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿ. ಪೈಸೆ ಬಿಡು ಅಂತ ಲೆಕ್ಕಾಚಾರ ಇರುತ್ತೆ, ಬಟ್ ನೀವು ತಿಂಗಳಿಗೆ ಮಿನಿಮಮ್ 20ರಿಂದ 25,000 ಲೀಟರ್ಗಳನ್ನು ಬಳಕೆ ಮಾಡುವಂಥ ಪರಿಸ್ಥಿತಿಗೆ ಹೋಗ್ಬಿಟ್ರೆ ಹೇಗಿರುತ್ತೆ? ದುಬಾರಿ ದುನಿಯಾದಲ್ಲಿ ಶಾಕ್ ಮೇಲೆ ಶಾಕ್. ಈಗ ನೀರಿನ ದರದ ಜೊತೆಗೆ ಕರೆಂಟ್ ದರವೂ ಕೂಡ ಏರಿಕೆ ಆಗ್ತಾ ಇರೋದು. ವಾಣಿಜ್ಯ ಕೈಗಾರಿಕೆಗಳಿಗೆ ಹೊಸ ವಿದ್ಯುತ್ ದರ. ಇಂದಿನಿಂದ ವಾಣಿಜ್ಯ ಕೈಗಾರಿಕೆಗಳಿಗೆ ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ. ಅವ್ರಿಗಾಗ್ತಾ ಇದೆ ಬಿಡು, ನಮಗೇನು ಸಂಬಂಧ ಇಲ್ಲ ಅಂತ ನೀವು ಕೂತ್ರೆ ನಿಮ್ಮನ್ನೇನಂತ ಕರಿಬೇಕು? ವಾಣಿಜ್ಯ ಮತ್ತು ಕೈಗಾರಿಕೆಗಳಿಗೆ ಈ ವಿದ್ಯುತ್ ದರ ಏರಿಕೆಯನ್ನ ಮಾಡಿದರೆ ಅವರು ಅದನ್ನು ಹೊರೆ ಹಾಕೋದು ಯಾರ ಮೇಲೆ? ತಾವೇನು ಉತ್ಪಾದನೆಯನ್ನು ಮಾಡ್ತೀವಿ ಆ ಉತ್ಪಾದನೆಗಳ ಮೇಲೆ ಹಾಕ್ತಾರೆ. ನೀವು ತಗೊಳ್ತಾ ಇರ್ತೀರ, ನಿಮ್ಮ ಮೇಲೇ ಹೊರೆ ಆಗುತ್ತೆ. ಅದು ನೇರವಾಗಿ ನಿಮ್ಮಿಂದನೇ ವಸೂಲಿ ಮಾಡುವಂಥ ಕೆಲಸಗಳಿದು. ನಿಮಗೆ ಹಾಕಿಲ್ಲ, ನಾವು ಜನರಿಗೆ ಹಾಕಿಲ್ಲ, ನಾವು ವಾಣಿಜ್ಯ ಮತ್ತು ಕೈಗಾರಿಕೆಗಳಿಗೆ ಹಾಕಿದ್ದೀವಿ ಅಂತಾರೆ. ಇಂಡೈರೆಕ್ಟಾಗಿ ನಿಮ್ಮಿಂದನೇ ವಸೂಲಿ ಮಾಡುವಂಥ ಕೆಲಸಗಳಿವೆಲ್ಲ. ಸೊ ನೀರಿನ ದರ ಜೊತೆಗೆ ಕರೆಂಟ್ ದರವೂ ಕೂಡ ಏರಿಕೆ. ವಾಣಿಜ್ಯ ಕೈಗಾರಿಕೆಗಳಿಗೆ ಹೊಸ ವಿದ್ಯುತ್ ದರ ಆಗಿದೆ. ವಾಣಿಜ್ಯ ಮತ್ತು ಕೈಗಾರಿಕೆಗಳಿಗೆ ಹೊಸ ವಿದ್ಯುತ್ ದರ ಹೇಗಿದೆ? 1.9 ಪೈಸೆ ಇದೆ. ಕೈಗಾರಿಕೆಗಳಿಗೆ ಇವತ್ತಿನಿಂದಲೇ ದರ ಏರಿಕೆ ಆಗುತ್ತೆ. ಉಪಚುನಾವಣೆ ಬಳಿಕ ಗೃಹ ಬಳಕೆಯ ವಿದ್ಯುತ್ ದರ ಕೂಡ ಏರಿಕೆ ಆಗುತ್ತೆ. ಅನುಮಾನನೇ ಬೇಡ, ಮಾಡೇ ಮಾಡ್ತಾರೆ. ಮಾರ್ಚ್ 3ರ ಪರಿಷ್ಕರಣೆ ಆದೇಶ ಜಾರಿ ಆಗ್ತಾ ಇದೆ ಇವತ್ತಿನಿಂದ. ಮೇ ತಿಂಗಳಲ್ಲಿ ನಿಮಗೆ ಬಿಲ್ ಬರುತ್ತೆ. ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ನೀರಿನ ವಿಚಾರಕ್ಕೆ ಬರೋದಾದರೆ ಒಂದು ಲೆಕ್ಕ ಪೈಸೆ ಲೆಕ್ಕದಲ್ಲಿ ಬರುತ್ತೆ, ಬಟ್ ಅವ್ರ ಮನೆಯಲ್ಲಿ ಬಳಕೆ ಮಾಡುವಂಥ ಲೀಟರ್ಗಳು 20,000ವರೆಗೂ ಕೂಡ ಹೋಗುತ್ತೆ. ಆ 20,000ಕ್ಕೆ ಲೆಕ್ಕ ಹಾಕ್ಕೊಂಡ್ರೆ ಅದರ ದರ ಏರಿಕೆ ಆಗೇ ಆಗುತ್ತೆ. ಇನ್ನೊಂದು ಕಡೆಗೆ ವಾಣಿಜ್ಯ ಮತ್ತು ಕೈಗಾರಿಕೆಗಳಿಗೆ ವಿದ್ಯುತ್ ದರವನ್ನು ಏರಿಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇಂಡೈರೆಕ್ಟ್ ಆಗಿ ಜನರಿಂದನೇ ಇದನ್ನು ಕಿತ್ಕೊಳ್ಳುವಂಥ ಕೆಲಸ ಇದು ಅಲ್ವಾ? ಅರುಣ್, ಖಂಡಿತವಾಗಿಯೂ ಕೂಡ ಯಾವುದೇ ಏರಿಕೆಗಳಾದರೂ ಕೂಡ ನೇರವಾಗಿ ಪರಿಣಾಮ ಬೀರುವಂಥದ್ದು ಸಾರ್ವಜನಿಕರ ಮೇಲೆಯೇ. ಸಾರ್ವಜನಿಕರಿಂದಲೇ ಅದನ್ನು ಪಡೆಯುವಂಥ ಕೆಲಸಗಳನ್ನು ಕೂಡ ಸರ್ಕಾರಗಳು ಮಾಡುವಂಥದ್ದು. ಈಗ ಆಗ್ತಾ ಇರುವಂಥದ್ದು ಅದೇ. ಸದ್ಯಕ್ಕೆ ಇವತ್ತಿನಿಂದ ಏಪ್ರಿಲ್ 1ನೇ ತಾರೀಕು ಹೊಸ ಆರ್ಥಿಕ ವರ್ಷ ಆರಂಭ ಆಗ್ತಾ ಇದೆ. ಹೊಸ ಆರ್ಥಿಕ ವರ್ಷ ಆರಂಭದಲ್ಲೇ ದರ ಏರಿಕೆ ಬಿಸಿ ಬಹುತೇಕ ಎಲ್ಲರಿಗೂ ಕೂಡ ತಡ್ತಾ ಇದೆ. ಸಾಮಾನ್ಯವಾಗಿ ಪ್ರತಿನಿತ್ಯ ಅತ್ಯಗತ್ಯ ಬಳಕೆಯ ಅಡಿಯಲ್ಲಿ ಬರುವಂತಹ ನೀರಿರ್ಬೋದು, ಅದೇ ರೀತಿ ಕರೆಂಟ್ ಇರ್ಬೋದು, ಇವುಗಳ ದರವನ್ನು ಏರಿಕೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಸದ್ಯ ಆಯಾ ಇಲಾಖೆಗಳು, ಸರ್ಕಾರಗಳು ಶಾಕ್ ನೀಡುವಂಥ ಕೆಲಸಕ್ಕೆ ಮುಂದಾಗಿದ್ದಾವೆ. ಪ್ರಮುಖವಾಗಿ ನೀರಿನ ವಿಚಾರಕ್ಕೆ ಬರೋದಾದರೆ ಬೆಂಗಳೂರಿಗರಿಗೆ ಇದು ಪ್ರತಿ ವರ್ಷವೂ ಕೂಡ ಎದುರಾಗುವಂಥ ಶಾಕ್ ಅಂತ ಹೇಳ್ಬೋದು. ಯಾಕಂದರೆ ಕಾರಣ ಇಷ್ಟೇ, ಕಳೆದ ವರ್ಷ ಆರಂಭ ಆಯಿತು ಅಂದರೆ ಅದರ ಹಿಂದೆ 11 ವರ್ಷಗಳ ಹಿಂದಿನಿಂದ ಅದನ್ನು ಏರಿಕೆ ಮಾಡುವಂಥ ಕೆಲಸಗಳನ್ನು ಮಾಡಿರಲಿಲ್ಲ. ಬಟ್ ಆದರೆ ಕಳೆದ ವರ್ಷದಿಂದ ಪ್ರತಿ ವರ್ಷವೂ ಕೂಡ ನೀರಿನ ದರವನ್ನು ಪರಿಷ್ಕರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸಲಾಗಿತ್ತು. ಸೊ ಅದೇ ಹಿನ್ನೆಲೆಯಲ್ಲಿ ಈ ವರ್ಷವೂ ಕೂಡ 3% ನೀರಿನ ದರವನ್ನು ಏರಿಕೆಯನ್ನು ಮಾಡಲಾಗ್ತದೆ. ಅಂದರೆ ಬಳಕೆ ಮಾಡುವಂಥ ಸ್ಲ್ಯಾಬ್ಗಳ ಅಡಿಯಲ್ಲಿ, ಎಕ್ಸಾಂಪಲ್ ಹೇಳೋದಾದರೆ 0 ಇಂದ 8,000 ಲೀಟರ್ ಒಳಭಾಗದಲ್ಲಿ ಮಾಡುವಂಥವ್ರಿಗೆ ಬೇರೆ ರೀತಿ ಆಗಿರುತ್ತೆ. ಜೊತೆಗೆ ಅದೇ ರೀತಿ ಅದರಿಂದ ಮೇಲ್ಪಟ್ಟು ಎಷ್ಟು ಹೆಚ್ಚುವರಿಯಾಗಿ ಬಳಕೆಯನ್ನು ಮಾಡಿರ್ತಾರೆ ಅಂತಂಥವರಿಗೆ ಒಂದಷ್ಟು ಬೇರೆ ರೀತಿಯಾದಂಥ ಸ್ಲ್ಯಾಬ್ಗಳ ಅಡಿಯಲ್ಲಿ ದರವನ್ನು ಏರಿಕೆ ಮಾಡಲಾಗಿರುತ್ತೆ. ಇದನ್ನು ಹೊರತುಪಡಿಸಿದೆ ಕೈಗಾರಿಕೆಗಳಿಗೆ ಅಥವಾ ಕಮರ್ಷಿಯಲ್ ಆಗಿ ಬಳಕೆ ಮಾಡುವಂಥವ್ರಿಗೂ ಕೂಡ ಸಪರೇಟ್ ಆದಂಥ ದರವನ್ನು ಫಿಕ್ಸ್ ಮಾಡಲಾಗಿದೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ₹1.90 ಕೈಗಾರಿಕೆಗಳಿಗಾದರೆ, ಇನ್ನು ಗೃಹ ಬಳಕೆ ಮಾಡುವಂಥವ್ರಿಗೆ 1 ಪೈಸೆಯಷ್ಟು ದರ ಹೆಚ್ಚಳ ಆಗ್ತಾ ಇದೆ. ಇದು ನೀರಿನ ದರದ ವಿಚಾರ. ಇದನ್ನು ಹೊರತುಪಡಿಸಿದರೆ ಇನ್ನು ಕರೆಂಟ್ನ ವಿಚಾರಕ್ಕೆ ಬರೋದಾದರೆ, ಸದ್ಯಕ್ಕೆ ಕರೆಂಟ್ನ ವಿಚಾರದಲ್ಲಿ ಕೈಗಾರಿಕೆಗಳಿಗೆ ಇಂದಿನಿಂದ ದರ ಜಾರಿ ಆಗ್ತಾ ಇದೆ. ಅಂದರೆ ಪರಿಷ್ಕೃತ ದರ ಜಾರಿ ಆಗ್ತಾ ಇದೆ. ಇದನ್ನು ಕೇವಲ ಕೈಗಾರಿಕೆಗಳಿಗೆ ಮಾತ್ರ ಅಂತೇಳಿ ರಿಲ್ಯಾಕ್ಸೇಷನ್ ಆಗುವಂತಿಲ್ಲ. ಈಗ ಉಪಚುನಾವಣೆ ಇರುವಂಥ ಕಾರಣಕ್ಕಾಗಿ, ರಾಜ್ಯದಲ್ಲಿ 2 ಉಪಚುನಾವಣೆಗಳು ಇರುವಂಥ ಕಾರಣಕ್ಕಾಗಿ, ಕೋಡ್ ಆಫ್ ಕಂಡಕ್ಟ್ ಇರುವಂಥ ಕಾರಣಕ್ಕಾಗಿ ಆ ಉಪಚುನಾವಣೆಗಳು ಮುಗಿದ ನಂತರದಲ್ಲಿ ಬಹುತೇಕ ಎಲ್ಲರಿಗೂ ಕೂಡ ಗೃಹ ಬಳಕೆಯ ಕರೆಂಟ್ ಯೂನಿಟ್ ದರವೂ ಕೂಡ ಹೆಚ್ಚಳ ಆಗುತ್ತೆ. ಅಂದರೆ ಮುಂದಿನ ತಿಂಗಳಿನಿಂದ ಬಹುತೇಕವಾಗಿ ಅದು ಕೂಡ ಜಾರಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಏಪ್ರಿಲ್ ಬಂತ ಅಂತ ಕೂಡಲೇ ಸಾಮಾನ್ಯವಾಗಿ ಒಂದಲ್ಲ ಒಂದು ದರ ಏರಿಕೆ ಬಿಸಿ ತಟ್ಟುತ್ತೆ. ಈ ಬಾರಿ ಅದು ಕೊಂಚ ಹೆಚ್ಚಾಗಿ ತಡ್ತಾ ಇದೆ. ಅದರಲ್ಲೂ ಕೂಡ ಅತ್ಯಗತ್ಯ ಬಳಕೆಯ ವಸ್ತುಗಳೇನಿದ್ವು ಅಥವಾ ಬಳಕೆಗೆ ಬೇಕಾದಂಥದ್ದೇನಿತ್ತು ಅವುಗಳೆಲ್ಲವೂ ಕೂಡ ದರ ಏರಿಕೆ ಆಗ್ತಾ ಇದೆ ಅಂತದ್ದು. ಸದ್ಯ ಬೇರೆ ಆಯ್ಕೆಗಳೇ ಇಲ್ಲ, ಒಪ್ಕೊಳ್ಬೇಕಿದೆ. ಅವುಗಳನ್ನು ಸರ್ಕಾರ ನಿಗದಿ ಮಾಡಿದಂಥ ಹಣವನ್ನು ಪಾವತಿ ಮಾಡಬೇಕಿದೆ, ಬೇರೆ ಆಯ್ಕೆಗಳೇ ಇಲ್ಲ. ಅರುಣ್. ಓಕೆ ರಾಘು, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ನೋಡಿ ಯಾವ ರೀತಿಯಾಗಿ ಸರ್ಕಾರಗಳಿಗೆ ಹೆಜ್ಜೆ ಇಡ್ತಾ ಇವೆ ಅಂತ ಹೇಳಿ. ಒಂದು ಕಡೆಗೆ ಅವರು ಕೊಟ್ಟ ಭರವಸೆಗಳನ್ನು ಈಡೇರಿಸಬೇಕು, ಹಾಗಾಗಿ ನಿಮ್ಮ ಮೇಲೆ ಬರೆಗಳ ಮೇಲೆ ಹಾಕ್ತಾರೆ.